ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಧು. ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ಯಾಮ್ಸಂಗ್ ಬ್ರಾಂಡ್ ಅಲ್ಲಿ ಸ್ಟಾರ್ಟಿಂಗ್ ಡಬಲ್ ಡೋರ್ ರೆಫ್ರಿಜರೇಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಅದರಲ್ಲಿ ಎರಡು ಮಾಡೆಲ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೊ 236 ಲೀಟರ್ ಇರ್ತಕ್ಕಂಥ ಎರಡು ಮಾಡೆಲ್. ಸ್ಟಾರ್ಟಿಂಗ್ ಡಬಲ್ ಡೋರ್ ಸ್ಟಾರ್ಟ್ ಆಗೋದೇ ಈ ಕೆಪಾಸಿಟಿಯಿಂದ. ಅದರಲ್ಲಿ ಒಂದು ಕನ್ವರ್ಟಬಲ್ ಮಾಡೆಲ್ ಇದೆ, ಇನ್ನೊಂದು ಬಂದು ನಾನ್ ಕನ್ವರ್ಟಬಲ್ ಮಾಡೆಲ್ ಇದೆ. ಇದೇನ್ ಡಿಫ್ರೆನ್ಸ್ ಬರುತ್ತೆ ಎರಡು ಮಾಡೆಲ್ಗೂ ಅಂತ, ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಇನ್ಫಾರ್ಮೇಶನ್ ಯಾರೆಲ್ಲ ಫ್ರಿಜ್ ನ ಖರೀದಿ ಮಾಡ್ಬೇಕಂತ ಇರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಡೆಮೋನ ತಿಳಿಸ್ಕೊಡ್ತೀನಿ. ಸೊ ಇದು ಮಾಡೆಲ್ ನೇಮ್ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ. ಇದೆಲ್ಲ ಎರಡು ಬಂದು 2026 ಮಾಡಲು. ಮ್ಯಾನುಫ್ಯಾಕ್ಚರ್ ಅಂತ ಬಂದು ಕೂಡ ಫೆಬ್ರವರಿ ಮಾರ್ಚ್ ಅಲ್ಲಿ ಆಗಿರ್ತಕ್ಕಂಥ ಮಾಡಲು. ಸೊ ಲಾಸ್ಟ್ ಇಯರ್ ಕೂಡ ಈ ಒಂದು ಕೆಪಾಸಿಟಿ ಇತ್ತು. ಅದೆಲ್ಲ ಬಂದ್ಬಿಟ್ಟು ಬೇರೆ ತರ ಇತ್ತು, ಅಂದ್ರೆ ಈ ತರ ಫ್ಲಾಟ್ ಡೋರ್ ಡಿಸೈನ್ ನಿಮ್ಗೆ ಕೊಟ್ಟಿರ್ಲಿಲ್ಲ. ಅದೆಲ್ಲ ರೆಗ್ಯುಲರ್ ಡಿಸೈನ್ ಇರ್ತಾ ಇತ್ತು. ಡೋರ್ ಫಿನಿಶಿಂಗ್ ಅದೆಲ್ಲ ಬಂದು ಇಮೇಜ್ ಹಾಕಿರ್ತೀನಿ ನೋಡಿ, ನೀವು ಪ್ರೀವಿಯಸ್ ಯಾವ ರೀತಿ ಅಂತ ಗೊತ್ತಾಗುತ್ತೆ. ಸೊ ಈ ವರ್ಷ ಬಂದಿರೋ ಮಾಡಲ್ಸ್ ಎಲ್ಲ ಈ ರೀತಿ ಇರುತ್ತೆ. ಮಾಡೆಲ್ ನಿಮ್ಗೆ ಹೇಳಿದ್ರೆ ಕನ್ವರ್ಟಬಲ್ ಮಾಡೆಲ್ ಬಂದು RT40H28U2PHL ಅಂತ ಬರುತ್ತೆ. ಇದು ಕನ್ವರ್ಟಬಲ್ ಮಾಡಲ್. ಸೊ 236 ಲೀಟರ್ ಕೆಪಾಸಿಟಿ ನಿಮ್ಗೆ ಪರಾನಮ್ ಅಂತ ಬಂದಾಗ 229 ಯೂನಿಟ್ಸ್ ನಿಮ್ಗೆ ಪವರ್ ಕನ್ಸಂಪ್ಷನ್ ತಗೊಳುತ್ತೆ. ಇವಾಗ ನೀವು ನಾನ್ ಕನ್ವರ್ಟಬಲ್ ಮಾಡೆಲ್ ನೋಡಿದ್ರೆ ಈ ರೀತಿ ಬರುತ್ತೆ. RT40H28W2PNL ಅಂತ ಬರುತ್ತೆ. ಸೊ ಎರಡು ಕೂಡ ನಿಮ್ಗೆ ಪವರ್ ಕನ್ಸಂಪ್ಷನ್ ಅಂತ ಬಂದಾಗ, ಎನರ್ಜಿ ಕನ್ಸಂಪ್ಷನ್ ಅಂತ ಬಂದಾಗ 229 ಯೂನಿಟ್ಸ್ ತಗೊಳುತ್ತೆ ಪರಾನಮ್ಗೆ. ಬೋತ್ ಎರಡು ಸೇಮ್ ಬರುತ್ತೆ ನಿಮ್ಗೆ. ಸೊ ಈ ಮಾಡೆಲ್ ಎರಡರಲ್ಲೂ ನಿಮ್ಗೆ ಏನ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದಾಗ, ಸೊ ನೀವು ಅಬ್ಸರ್ವ್ ಮಾಡ್ಬೋದು. ಇದೆರಡು ಕೂಡ ನಿಮ್ಗೆ ಕೆಳಗಡೆ ಫ್ರಿಜ್ ಸೆಕ್ಷನ್ ಇರುತ್ತೆ. ಮೇಲ್ಗಡೆ ಎರಡರಲ್ಲೂ ಕೂಡ ನಿಮ್ಗೆ ಫ್ರೀಜರ್ ಸೆಕ್ಷನ್ ಕೊಟ್ಟಿರ್ತಾರೆ. ಏನ್ ನಿಮ್ಗೆ ಎರಡು ಕಂಪಾರ್ಟ್ಮೆಂಟ್ ಇದೆ. ಮೇಲ್ಗಡೆ ಬಂದ್ಬಿಟ್ಟು ಫ್ರೀಜರ್ ಆಗಿರುತ್ತೆ, ಕೆಳಗಡೆ ಬಂದು ಫ್ರಿಜ್ ಸೆಕ್ಷನ್ ಆಗಿರುತ್ತೆ. ಸೊ ಇದರಲ್ಲಿ ಕೆಳಗಡೆ ನಾವೇನ್ ಫುಡ್ ಐಟಮ್ ಇಡ್ತೀವಿ, ಹಣ್ಣು ಆಗಿರ್ಬೋದು, ತರಕಾರಿ ಆಗಿರ್ಬೋದು. ಸೊ ಮೇಲ್ಗಡೆ ಬಂದು ಏನಂದ್ರೆ ನಾನ್ ವೆಜ್ ಆಗಿರ್ಬೋದು ಅಥವಾ ಫ್ರೋಜನ್ ಐಟಮ್ಸ್ ಆಗಿರ್ಬೋದು, ಅಥವಾ ಐಸ್ ಕ್ಯೂಬ್ಸ್ ಏನಾದ್ರು ರೆಡಿ ಮಾಡ್ಕೊಳ್ಬೇಕಂದ್ರೆ ನಾವು ಮೇಲ್ಗಡೆ ಇಟ್ಕೊಳ್ತಾ ಇರ್ತೀವಿ. ಸೊ ಕನ್ವರ್ಟಬಲ್ ಫ್ರೀಜರ್ ಡಿಫ್ರೆನ್ಸ್ ಏನಂದ್ರೆ, ಸೊ ನಿಮ್ಗೆ ಫ್ರೀಜರ್ ಬೇಡದೇ ಇದ್ದಾಗ ಅದನ್ನ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಅಂದ್ರೆ ಫಾರ್ ಎಕ್ಸಾಂಪಲ್ ನಾವು ಕೆಳಗಡೆ ಏನ್ ಫುಡ್ ಐಟಮ್ ಇಡ್ತೀವಲ್ಲ ಅದನ್ನು ಕೂಡ ನಿಮ್ ಮೇಲ್ಗಡೆ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದೆಲ್ಲ ಟೆಂಪರೇಚರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಬಂದಾಗ, ಫ್ರಿಜ್ ಎಲ್ಲ ಬಂದು ಪ್ಲಸ್ ಟೆಂಪರೇಚರ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಮೈನಸ್ ಅಲ್ಲಿ ವರ್ಕ್ ಆಗುತ್ತೆ ಫ್ರೀಜರ್ ಎಲ್ಲ ಬಂದ್ಬಿಟ್ಟು. ಸೊ ಈಗ ಫ್ರೀಜರ್ ನಾವು ಫ್ರಿಜ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಂಡಾಗ ಮೈನಸ್ ಇರೋದು ಪ್ಲಸ್ ಅಲ್ಲಿ ವರ್ಕ್ ಆಗಕ್ಕೆ ಶುರು ಆಗುತ್ತೆ. ಇದರಿಂದ ನಿಮ್ಗೆ ಒಂದು ಬೆನಿಫಿಟ್, ಕಂಪ್ಲೀಟ್ ಫ್ರಿಜ್ ಬಂದು ನಿಮ್ಗೆ 100% ಫ್ರಿಜ್ ಆಗಿ ಯೂಸ್ ಆಗುತ್ತೆ ನೀವು ಫ್ರೀಜರ್ ಯೂಸ್ ಮಾಡದೇ ಇದ್ರೆ. ಇಲ್ಲ ನಿಮ್ಗೆ ಅದು ಕನ್ವರ್ಟ್ ಮಾಡ್ಕೊಂಡಿದ್ದಾಗ ಪವರ್ ಕೂಡ ಕಡಿಮೆ ತಗೊಳುತ್ತೆ. ಏನಂದ್ರೆ ಮೈನಸ್ ಅಲ್ಲಿ ವರ್ಕ್ ಆಗೋ ಟೆಂಪರೇಚರ್ ಬಂದು ಪ್ಲಸ್ ಅಲ್ಲಿ ವರ್ಕ್ ಆಗುತ್ತೆ. ಅವಾಗ ನಿಮ್ಗೆ 100% ಪವರ್ ಕೂಡ ಸೇವ್ ಆಗುತ್ತೆ. ಸೊ ಇದು ಕನ್ವರ್ಟಬಲ್ ರೆಫ್ರಿಜರೇಟರ್ ಅಲ್ಲಿ. ಸೊ ನೀವು ನಾನ್ ಕನ್ವರ್ಟಬಲ್ ಫ್ರಿಜ್ ಹೋದಾಗ ಆಸ್ ಇಟ್ ಈಸ್ ಅದೇನಿರುತ್ತೆ, ಫ್ರೀಜರ್ ಆಗಿ ಯೂಸ್ ಮಾಡಬೇಕು, ಫ್ರಿಜ್ ಆಗಿ ಯೂಸ್ ಮಾಡಬೇಕು. ಹಾಗಾದ್ರೆ ನೀವು ಕೇಳ್ಬೋದು, ಸೊ ನಾನ್ ಕನ್ವರ್ಟಬಲ್ ಹೋದ್ರೆ ಬೆಟರ್ ಅಥವಾ ಕನ್ವರ್ಟಬಲ್ ಹೋದ್ರೆ ಬೆಟರ್ ಅಂತ ಹೇಳ್ಬೋದು. ಅದು ನಿಮ್ಮ ಎರಡು ತಗೊಂಡ್ರು ಕೂಡ ಯಾವ್ದು ಪ್ರಾಬ್ಲಮ್ ಅಂತ ಇರಲ್ಲ. ಎರಡು ಕೂಡ ಬೆಸ್ಟ್ ಮಾಡಲ್ಸ್. ನಿಮ್ಮ ರಿಕ್ವೈರ್ಮೆಂಟ್ ಅಷ್ಟೇ. ಕೆಲವೊಬ್ರಿಗೆ ನಾನ್ ವೆಜ್ ರೆಗ್ಯುಲರ್ ಆಗಿ ಸ್ಟೋರೇಜ್ ಮಾಡ್ತಾನೆ ಇರ್ತಾರೆ, ಅವ್ರಿಗೆ 100% ಫ್ರೀಜರ್ ಯೂಸ್ ಆಗ್ತಾನೆ ಇರುತ್ತೆ. ಅವ್ರಿಗೆ ಕನ್ವರ್ಟಬಲ್ ಫ್ರಿಜ್ ತಗೊಂಡ್ರು ಕೂಡ ಯೂಸ್ ಆಗೋದಿಲ್ಲ. ಫ್ರೀಜರ್ ಎಲ್ಲ ನಿಮ್ಗೆ ಯಾವಾಗ ಯೂಸ್ ಆಗುತ್ತೆ ಅಂದ್ರೆ, ನಾನ್ ವೆಜ್ ನೆಲ್ಲ ಸ್ಟೋರೇಜ್ ಮಾಡ್ತಾ ಇರ್ತೀರಾ, ಮತ್ತೆ ಐಸ್ ಕ್ಯೂಬ್ಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಅಂದಾಗ ರಿಕ್ವೈರ್ಡ್ ಇದ್ದೇ ಇರುತ್ತೆ. ಅವಾಗ ನೀವು 100% ಯೂಸ್ ಆಗುತ್ತೆ. ನಾವು ಅದು ಫ್ರಿಜ್ ಸೆಕ್ಷನ್ ಆಗಿ ಯೂಸ್ ಮಾಡಲ್ಲ ಅಂದಾಗ ನಾನ್ ಕನ್ವರ್ಟಬಲ್ ಹೋಗ್ಬೋದು. ಅವಾಗ ನಿಮ್ಗೆ ಪ್ರೈಸ್ ಡಿಫರೆನ್ಸ್ ಅಂತ ಬಂದಾಗ, ನಾನ್ ಕನ್ವರ್ಟಬಲ್ ಅಂಡ್ ಕನ್ವರ್ಟಬಲ್ಗೆ ಅಂತ ಬಂದಾಗ ನಿಮ್ಗೆ 2,000-2,500 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಕನ್ವರ್ಟಬಲ್ ಅಂಡ್ ನಾನ್ ಕನ್ವರ್ಟಬಲ್ ಮಾಡೋಕ್ಕೆ. ಸೊ ವೆಜಿಟೇರಿಯನ್ ಯಾರೆಲ್ಲ ಇರ್ತೀರಾ ಅವರು ಕನ್ವರ್ಟಬಲ್ ಫ್ರಿಜ್ಗೆ ಹೋದ್ರೆ ಬೆಸ್ಟ್ ಇರುತ್ತೆ. ಸೊ ಇನ್ನು ಇನ್ಸೈಡ್ ನೀವು ನೋಡೋದಾದ್ರೆ ಯಾವ ರೀತಿ ಕೊಟ್ಟಿರ್ತಾರೆ ಅಂತ ಹೇಳೋದಾದಾಗ, 3 ಶೆಲ್ಫ್ ಇರುತ್ತೆ. ಕೆಳಗಡೆ ಒಂದು ವೆಜಿಟೇಬಲ್ ಬಾಕ್ಸ್ ಇರುತ್ತೆ, ವೆಜಿಟೇಬಲ್ ಅಂಡ್ ಫ್ರೂಟ್ ಬಾಕ್ಸ್. ಸೊ ಆಪರೇಟಿಂಗ್ ಕಂಟ್ರೋಲ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಇದರಲ್ಲಿ ಒಂದು ಸೈಡ್ ಅಲ್ಲಿ ಕೊಟ್ಟಿರ್ತಾರೆ. ಮುಂಚೆ ಎಲ್ಲ ಬ್ಯಾಕ್ ಸೈಡ್ ಕೊಡ್ತಾ ಇದ್ರು, ಅವಾಗ ನಾವು ಸ್ವಲ್ಪ ಕ್ಲಿಯರ್ ಐಟಮ್ಗಳೆಲ್ಲ ಕಡೆಗೆ ತೆಗ್ದ್ಬಿಟ್ಟು ನಾವು ಟೆಂಪರೇಚರ್ ನ ಸೆಟ್ ಮಾಡಬೇಕಿತ್ತು. ಈಗೆಲ್ಲ ಬಂದು ಇಲ್ಲೇ ಕೊಟ್ಟಿರ್ತಾರೆ. ಅಂದ್ರೆ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಫ್ರಿಜ್ ಟೆಂಪರೇಚರ್ ಕಂಟ್ರೋಲ್ ಅಂತ ಇರುತ್ತೆ. ಸೊ ಇದು ಒಂದು ಫ್ರೀಜರ್ ಟೆಂಪರೇಚರ್ ಕಂಟ್ರೋಲ್. ಇಲ್ಲಿ ಸೆಂಟ್ರಲ್ ಇರೋದು ಬಂದು ಕನ್ವರ್ಟ್ ಫ್ರೀಜರ್ ಅಂತ ಇರುತ್ತೆ. ಅಂದ್ರೆ ಇಲ್ಲಿ ನೀವು ನಾನೇನು ಎಕ್ಸ್ಪ್ಲೈನ್ ಮಾಡಿದೆ, ಫ್ರೀಜರ್ ಬೇಡ ಅಂದ್ರೆ ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅಂದ್ರೆ ಇಲ್ಲಿ 3 ಸೆಕೆಂಡ್ ಇದನ್ನ ಪ್ರೆಸ್ ಮಾಡ್ಬೇಕಾಗತ್ತೆ. ಅವಾಗ ಫ್ರೀಜರ್ ಇರೋದು ಫ್ರಿಜ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಪವರ್ ಕೂಲ್ ಅಂತ ಇನ್ನೊಂದು ಎಕ್ಸ್ಟ್ರಾ ಫೀಚರ್ಸ್ ಕೊಟ್ಟಿರ್ತಾರೆ. ಅಂದ್ರೆ ಇದನ್ನ ನೀವು 3 ಸೆಕೆಂಡ್ ಪ್ರೆಸ್ ಮಾಡಿದಾಗ ಫಾಸ್ಟ್ ಆಗಿ ಕೂಲಿಂಗ್ ಆಗುತ್ತೆ ಕೆಳಗಡೆ ಸೆಕ್ಷನ್ ಅಲ್ಲಿ. ಅಂದ್ರೆ ನೀವು ಹೊರಗಡೆಯಿಂದ ಏನಾದ್ರು ಕೂಲ್ ಡ್ರಿಂಕ್ಸ್ ಬಾಟಲ್ ಅಥವಾ ಏನಾದ್ರು ತಗೊಂಡ್ಬಂದಿಟ್ಟಿರ್ತಾರ, ನಮ್ಗೆ ಇನ್ಸ್ಟಂಟ್ ಕೂಲಿಂಗ್ ಬೇಕು, ಬೇಗ ಕೂಲಿಂಗ್ ಬೇಕು ಅಂದಾಗ ಇದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಅದೇ ರೀತಿ ಇನ್ನೊಂದು ಪವರ್ ಫ್ರೀಸ್ ಅಂತ ಇರುತ್ತೆ. ಇದನ್ನ ನೀವು 3 ಸೆಕೆಂಡ್ ಕಂಟಿನ್ಯೂಸ್ ಪ್ರೆಸ್ ಮಾಡಿದಾಗ ಅದು ನಿಮ್ಗೆ ಪವರ್ ಫ್ರೀಸ್ ವರ್ಕ್ ಆಗುತ್ತೆ. ಮೇಲ್ಗಡೆ ಫಾಸ್ಟರ್ ಆಗಿ
ಫ್ರೀಸ್ ಆಗುತ್ತೆ. ಅಂದ್ರೆ ನಿಮ್ಗೆ ಐಸ್ ಕ್ಯೂಬ್ಸ್ ಎಲ್ಲ ಬೇಗ ಬೇಕು ಅಂದಾಗ ಇದನ್ನ ನೀವು ಸೆಲೆಕ್ಟ್ ಮಾಡ್ಬೋದು. ಆಪರೇಟಿಂಗ್ ಎಲ್ಲ ಇಲ್ಲೇ ಇರುತ್ತೆ. ಒಂದು ಫಿಲ್ಟರ್ ಕೂಡ ಯೂಸ್ ಮಾಡ್ತಾರೆ. ಅಂದ್ರೆ ಇದರಲ್ಲಿ ಇರ್ತಕ್ಕಂಥ ಬ್ಯಾಡ್ ಓಡರ್ ಅಥವಾ ಏನೇ ಒಂದು ತರಕಾರಿ ಯಾವ್ದಾದ್ರು ಒಂದು ಕೆಟ್ಟೋಗಿತ್ತು ಅಂದ್ರೂ ಕೂಡ ಅದ್ರದ್ದು ಸ್ಮೆಲ್ ಎಲ್ಲ ಹೊರ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಿಮಗೆ ಬೇರೆ ಪದಾರ್ಥನೂ ಕೂಡ ಕೆಡೋದಿಲ್ಲ. ಸೊ ವೆಂಟ್ಸ್ ಎಲ್ಲ ಕೂಡ ಮಲ್ಟಿಪಲ್ ವೆಂಟ್ಸ್ ಇರುತ್ತೆ. ನಿಮಗೆ ಹೇರ್ ತ್ರೋನು ಕೂಡ ಚೆನ್ನಾಗಿರುತ್ತೆ. ವಿತ್ ಲೈಟ್ ಅಂತ ಬಂದಾಗ LED ಲೈಟ್ಸ್ ನ ಯೂಸ್ ಮಾಡ್ತಾರೆ. ಸೊ ಇದು ಸೈಡ್ ಅಲ್ಲಿ ನೀವು ಶೆಲ್ಫ್ ನ ನೋಡ್ತೀರಾ ಅಂದ್ರೆ ಕೆಳಗಡೆ ಒಂದ್ ಶೆಲ್ಫ್ ಇರುತ್ತೆ, ಕೆಳಗಡೆ 2, ಬಾಟಮ್ ಅಲ್ಲಿ ಒಂದ್ ಶೆಲ್ಫ್ ಇರುತ್ತೆ. ಸೊ ಇನ್ನ ಡೋರ್ ಡಿಸೈನ್ ನೋಡ್ತೀರಾ ಅಂದಾಗ ಸೊ ಇದು ಬಂದು ಫ್ಲಾಟ್ ಡೋರ್ ಡಿಸೈನ್ ಅಂತ ಕೊಟ್ಟಿರ್ತಾರೆ. ಸೊ ಥಿಕ್ನೆಸ್ ಕೂಡ ಜಾಸ್ತಿ ಇರೋದ್ರಿಂದ ನಿಮಗೆ ಕೂಲಿಂಗ್ ರಿಟೆನ್ಷನ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ರಬ್ಬರ್ ಗ್ಯಾಸ್ಕೆಟ್ ಕೂಡ ನೀವು ಈಸಿಯಾಗಿ ರಿಮೂವ್ ಮಾಡ್ಕೊಂಡು ಕ್ಲೀನ್ ಕೂಡ ಮಾಡ್ಕೊಳ್ಬಹುದು. ಇನ್ನು ಫ್ರೀಜರ್ ಸೆಕ್ಷನ್ ನೋಡ್ತೀರಾ ಅಂದ್ರೆ ನಿಮಗೆ ಐಸ್ ಕ್ಯೂಬ್ಸ್ ಒಂದು ಬಾಕ್ಸ್ ನ ಕೊಟ್ಟಿರ್ತಾರೆ. ಇದರಲ್ಲಿ ನೀವು ವಾಟರ್ ನ ಹಾಕಿ ಫಿಲ್ ಮಾಡಿದಾಗ ಸೊ ನೀವು ಜಸ್ಟ್ ಟ್ವಿಸ್ಟ್ ಮಾಡಿದಾಗ ಐಸ್ ಕ್ಯೂಬ್ಸ್ ಎಲ್ಲ ಬಂದು ಇದ್ರೊಳಗಡೆ ಟ್ರೇ ಒಳಗಡೆ ಬೀಳುತ್ತೆ. ನೀವು ಇದನ್ನ ಈಸಿಯಾಗಿ ಯೂಸ್ ಮಾಡಬಹುದು. ಇನ್ನೊಂದು ಇದರಲ್ಲಿ ಕೂಲ್ ಪ್ಯಾಡ್ ಕೂಡ ಕೊಟ್ಟಿರ್ತಾರೆ. ಕನ್ವರ್ಟಬಲ್ ಮಾಡಲ್ ಮಾತ್ರ ಇದು ಬರುತ್ತೆ. ಅಂದ್ರೆ ನಿಮ್ಮ ಮನೇಲಿ ಏನಾದ್ರು ಪವರ್ ಆಫ್ ಆಗಿತ್ತು ಅಂದ್ರೂ ಕೂಡ, ಕರೆಂಟ್ ಎಲ್ಲ ಹೋಗಿತ್ತು ಅಂದ್ರೂ ಕೂಡ ಒಂದು 6-7 ಅವರ್ಸ್ ವರೆಗೂ ಕೂಡ ಇದು ಬ್ಯಾಕಪ್ ಬರುತ್ತೆ. ನಾನ್ ಕನ್ವರ್ಟಬಲ್ ನಿಮ್ಗೆ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ ಇದರಲ್ಲಿ ಕೂಲ್ ಪ್ಯಾಡ್ ಬರಲ್ಲ ನಿಮ್ಗೆ. ಸೊ ಆಪರೇಟಿಂಗ್ ಅಂತ ಬಂದಾಗ ಇದರಲ್ಲಿ ಕೆಳಗಡೆ ಮತ್ತೆ ಮೇಲ್ಗಡೆ 2 ಕಡೆ ನೀವು ಆಪರೇಟ್ ನ ಮಾಡಬೇಕಾಗುತ್ತೆ. ಕನ್ವರ್ಟಬಲ್ ಅಲ್ಲಿ ಸೈಡ್ ಅಲ್ಲಿ ಕೊಟ್ಟಿದ್ರಲ್ಲ ಆ ರೀತಿ ಬರೋದಿಲ್ಲ. ಇಲ್ಲಿ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದು ಬಂದು ಫ್ರೀಜರ್ ಸೆಕ್ಷನ್ ಅಲ್ಲಿ ನಿಮ್ಗೆ ಎಷ್ಟು ಟೆಂಪರೇಚರ್ ಬೇಕು ಅಂತ, ನಿಮಗೆ ಕಡಿಮೆ ಬೇಕಾ ಜಾಸ್ತಿ ಬೇಕು ಅಂತ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ಕೆಳಗಡೆ ಬಂದು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 1 2 3 4 7 6 ಅಂತ. ಇದು ಮಿನಿಮಮ್ ಟೆಂಪರೇಚರ್, ಮ್ಯಾಕ್ಸಿಮಮ್ ಟೆಂಪರೇಚರ್ ಅಂತ. ಇದರಲ್ಲೂ ಕೂಡ ಸೇಮ್ ನಿಮ್ಗೆ ಐಸ್ ಟ್ರೇ ಇರುತ್ತೆ. ನಿಮ್ಗೆ ಏನ್ ಹೇಳಿದ್ರೆ ವಾಟರ್ ಫಿಲ್ ಮಾಡಿದಾಗ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಇದು ನೀವು ಕಂಪ್ರೆಸರ್ ಬಂದು 10 ವರ್ಷ ವಾರಂಟಿ ಏನಿರುತ್ತಲ್ಲ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ಯಾವ ಕಂಪ್ರೆಸರ್ ಯೂಸ್ ಮಾಡ್ತಾರೆ ಅಂತ ಬಂದಾಗ ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ನ ಯೂಸ್ ಮಾಡ್ತಾರೆ. ಇದರಿಂದ ನಿಮ್ಗೆ ಬೆನಿಫಿಟ್ ಏನಂದ್ರೆ ಎಫಿಷಿಯಂಟ್ ಆಗಿರುತ್ತೆ. ಮತ್ತೆ ಇನ್ನೊಂದು ನಾಯ್ಸ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಸೊ ಅಂದ್ರೆ ಇವಾಗ ಮುಂಚೆ ಹಳೆ ರೆಫ್ರಿಜರೇಟರ್ ಗಳೆಲ್ಲ ನೋಡ್ತಾ ಇರ್ಬೋದು, ಆನ್ ಆಗೋದು ಆಫ್ ಆಗೋದು ಇದೆಲ್ಲ ನಿಮ್ಗೆ ಸೌಂಡ್ ಫೀಲ್ ಆಗ್ತಾ ಇತ್ತು. ಮತ್ತೆ ಪವರ್ ಕೂಡ ಜಾಸ್ತಿ ಎಳಿತಾ ಇತ್ತು. ಈ ಫ್ರಿಜ್ ಎಲ್ಲ ಬಂದ್ಬಿಟ್ಟು ಆನ್ ಆಗೋದು ಆಫ್ ಆಗೋದು ಆ ರೀತಿ ಯಾವ್ದು ವರ್ಕ್ ಆಗಲ್ಲ. ಒಂದು ವೇರಿಯಬಲ್ ಸ್ಪೀಡ್ ಅಲ್ಲಿ ರನ್ ಆಗ್ತಾ ಇರುತ್ತೆ. ಇನ್ವರ್ಟರ್ ಮಾಡಲ್ ಆಗಿರೋದ್ರಿಂದ ಮೇನ್ ಅಡ್ವಾಂಟೇಜ್ ನಿಮಗೆ ನಾಯ್ಸ್ ಮತ್ತೆ ಪವರ್ ಸೇವ್ ಆಗುತ್ತೆ. ಸೊ ಮತ್ತೆ ತುಂಬಾ ಜನ ಡೌಟ್ ಇರುತ್ತೆ, ಸರ್ ಫ್ರಿಜ್ ಒಳಗಡೆ ಐಸ್ ಎಲ್ಲ ಕಟ್ಟುತ್ತಾ ಅಂತೆಲ್ಲ ಕೇಳ್ಬೋದು. ಇವಾಗ ಸಿಂಗಲ್ ಡೋರ್ ಯೂಸ್ ಮಾಡೋರು ತುಂಬಾ ಜನ ಫೇಸ್ ಮಾಡಿರ್ತೀರಾ. ಫ್ರೀಜರ್ ಸೆಕ್ಷನ್ ಅಲ್ಲಿ ಐಸ್ ಎಲ್ಲ ಫಾರ್ಮೇಶನ್ ಆಗ್ತಾ ಇರುತ್ತೆ. ಮತ್ತೆ ನಾವು ಬಟನ್ ಪ್ರೆಸ್ ಮಾಡ್ತಾ ಇರಬೇಕು. ಬ್ಯಾಕ್ ಸೈಡ್ ವಾಟರ್ ಕಲೆಕ್ಟ್ ಆಗ್ತಾ ಇರುತ್ತೆ. ಅದನ್ನ ನಾವು ಮತ್ತೆ ಅಗೇನ್ ಚೆಲ್ತಾ ಇರಬೇಕು. ಬಟ್ ಈ ಡಬಲ್ ಡೋರ್ ಇದೇ ಬ್ರ್ಯಾಂಡ್ ಅಂತಲ್ಲ, ಯಾವುದೇ ಬ್ರ್ಯಾಂಡ್ ತಗೊಂಡ್ರು ಕೂಡ ನಿಮ್ಗೆ ಐಸ್ ಎಲ್ಲ ಕಟ್ಟೋದಿಲ್ಲ, ಐಸ್ ಫಾರ್ಮೇಶನ್ ಎಲ್ಲ ಆಗಲ್ಲ. ಇದೇನಕ್ಕೆ ಅಂದ್ರೆ ಎವ್ರಿ 8 ಅವರ್ಸ್ಗೊಮ್ಮೆ ಆಟೋ ಡಿಫ್ರೋಸ್ಟ್ ಆಗ್ತಾ ಇರುತ್ತೆ. ಇದರಲ್ಲಿ ಸೆನ್ಸರ್ ನ ಅಳವಡಿಸಿರ್ತಾರೆ. 8 ಗಂಟೆಗೆ ಒಂದ್ಸರಿ ಅದೇ ಆಟೋ ಡಿಫ್ರೋಸ್ಟ್ ಆಗ್ತಾ ಇರುತ್ತೆ. ಇದರಲ್ಲಿ ನೀರ್ ಚೆಲ್ಲೋದು ಅಂತ ಏನಿರಲ್ಲ, ಆಟೋಮೆಟಿಕ್ ಅದರಲ್ಲೇ ಡ್ರೈ ಆಗ್ತಾ ಇರುತ್ತೆ. ಇದರಲ್ಲಿ ಮೇನ್ ಆಗಿ ಐಸೇ ಫಾರ್ಮೇಶನ್ ಆಗಲ್ಲ. ನೀವು ಐಸ್ ಕ್ಯೂಬ್ಸ್ ಅಲ್ಲಿ ಐಸ್ ಟ್ರೇ ಅಲ್ಲಿ ನೀರ್ ಹಾಕಿ ಫಿಲ್ ಮಾಡಿದಾಗ ಅದು ನಿಮ್ಗೆ ಐಸ್ ಕ್ಯೂಬ್ಸ್ ರೆಡಿ ಆಗುತ್ತೆ. ಇದು ವಾರಂಟಿ ಎಲ್ಲ ನೋಡ್ತೀರಾ ಅಂದಾಗ ಕಂಪ್ಲೀಟ್ ಮಷಿನ್ ಗೆ 2 ಕೂಡ 1 ವರ್ಷ ವಾರಂಟಿನ ಕೊಟ್ಟಿರ್ತಾರೆ. ಕಂಪ್ರೆಸರ್ ಗೆ ಬಂದು 10 ಇಯರ್ಸ್ ವಾರಂಟಿನ ಕೊಟ್ಟಿರ್ತಾರೆ. ಸೊ ಸ್ಟಾರ್ ರೇಟಿಂಗ್ ಅಂತ ಬಂದಾಗ ಸೊ 2 ಸ್ಟಾರ್ ರೇಟಿಂಗ್ ಬರುತ್ತೆ. ಅಂದ್ರೆ ನೀವು ಕೇಳ್ಬೋದು ಡಬಲ್ ಡೋರ್ ಅಲ್ಲಿ 4 ಸ್ಟಾರ್ 5 ಸ್ಟಾರ್ ಯಾವ್ದು ಬರಲ್ಲ ಅಂತ. ಸೊ 5 ಸ್ಟಾರ್ ಮಾಡಲ್ಸ್ ಅಂತ 100% ಬರಲ್ಲ. ಸಿಂಗಲ್ ಡೋರ್ ಅಲ್ಲಿ ಮಾತ್ರ ನೀವು 5 ಸ್ಟಾರ್ ನ ನೋಡಬಹುದು. ಡಬಲ್ ಡೋರ್ ಯಾವ್ದೇ ಹೋಗ್ತಿರೋದು ಕೂಡ 2-3 ಮ್ಯಾಕ್ಸಿಮಮ್ ಇರುತ್ತೆ. ಸೊ ಏನಕ್ಕೆ ಅಂತ ಬಂದಾಗ ಗೌರ್ಮೆಂಟ್ ಕಡೆಯಿಂದ ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ 4 ಸ್ಟಾರ್ ಇತ್ತು ಅಂದ್ರೆ ಅದನ್ನ ಈಗ 3 ಸ್ಟಾರ್ಗೆ ಕನ್ವರ್ಟ್ ಮಾಡಿದ್ದಾರೆ. ಅಂದ್ರೆ ಪವರ್ ಕನ್ಸಂಪ್ಷನ್ ಅಂತ ಬಂದಾಗ ಲಾಸ್ಟ್ ಇಯರ್ ಫಾರ್ ಎಕ್ಸಾಂಪಲ್ ನಿಮ್ಗೆ 3 ಸ್ಟಾರ್ಗೆ 230 ಯೂನಿಟ್ಸ್ ತಗೊಳ್ತಾ ಇತ್ತು ಅಂದ್ರೆ ಈ ವರ್ಷ ಅದನ್ನ 2 ಸ್ಟಾರ್ಗೆ ಮಾಡಿದ್ದಾರೆ. ಸೊ ಅದರಿಂದ ಲಿಟಲ್ ಬಿಟ್ ನಿಮ್ಗೆ ಪ್ರೈಸ್ ಕೂಡ ಡಿಫರೆನ್ಸ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಸೇಮ್ ಕೆಪಾಸಿಟಿ ಅಂತ ಬಂದಾಗ ಇನ್ನೂ 1.5-2 ಸಾವಿರ ನಿಮಗೆ ಕಡಿಮೆ ಸಿಗ್ತಾ ಇತ್ತು. ಈ ವರ್ಷ ಏನಕ್ಕೆ ಸ್ವಲ್ಪ ಜಾಸ್ತಿ ಇದೆ ಅಂದ್ರೆ ಮೇನ್ ಡಿಪೆಂಡ್ ಆಗಿರೋದು ಪವರ್ ಕನ್ಸಂಪ್ಷನ್ ಮೇಲೆ. ಸೊ ಇದು ಮಾಡೆಲ್ಸ್ಗಳು, ಹೊಸ ಮಾಡೆಲ್ಸ್ಗಳು. ಸೊ ಇದ್ರ ಬಗ್ಗೆ ನಿಮ್ಗೆ ಇನ್ನ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಸೊ ಕಮೆಂಟ್ ಮಾಡಿ, ಆ ಕಮೆಂಟ್ ಕೂಡ ಉತ್ತರ ನೀಡ್ತೀವಿ. ಹಾಗೆ ನಿಮ್ಗೆ ಏನಾದ್ರು ಪರ್ಚೇಸ್ ಮಾಡೋ ಪ್ಲಾನ್ ಇತ್ತು ಅಂದ್ರೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ. ಡೌಟ್ಸ್ ಇದ್ರು ಕಾಲ್ ಮಾಡು ತಿಳ್ಕೊಬಹುದು ಅಂತ. ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.